ಸೆಪ್ಟೆಂಬರ್ ಮುಗೀತು, ಅಕ್ಟೋಬರ್ ಬಂತು, ಇದು ಯಾಕೋ ನಿಲ್ಲೋ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ ರೀ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ರಾಜ್ಯದಲ್ಲಿ ನಿಲ್ತಾನೆ ಇಲ್ಲ ಕೊರೋನಾದ ಆರ್ಭಟ. ಪ್ರತಿ ದಿನ ಒಂದು ದಿನ ಕಳೆದ್ರೆ ಇವೊಂದು 500 ಜಾಸ್ತಿ ಆಗಿರ್ಬೇಕಲ್ವಾ ಅನಿಸ್ಬಿಡುತ್ತೆ. ಆ ರೇಂಜ್ಗೆ ದಿನ ದಿನ ಹೆಚ್ಚುತ್ತಾನೆ ಇದೆ ಕೊರೋನಾ ಸೋಂಕು. ರಾಜ್ಯದಲ್ಲಿ ಇದುವರೆಗೆ 6.20 ಲಕ್ಷ ಮಂದಿಗೆ ಕೊರೋನಾ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಲ್ಲಿ 2.41 ಲಕ್ಷ ಜನರಿಗೆ ಸೋಂಕು. ಇಡೀ ಕರ್ನಾಟಕದಲ್ಲಿ 6.2 ಲಕ್ಷ, ಬೆಂಗಳೂರಿನಲ್ಲಿ 2.41 ಲಕ್ಷ. ಅದು ಬಿಟ್ಟರೆ ಅಂದರೆ ಈ ರಾಜ್ಯದಲ್ಲಿ ಕೊರೋನಾಕ್ಕೆ ಸೋಂಕಿಗೆ ಬಲಿಯಾದವರು ಹೇಳ್ಬಿಡ್ತೀನಿ. ಬಂತು 10,000 ಬಾರ್ಡ್ರಿಗೆ 9,119 ಮಂದಿ ಸಾವನ್ನಪ್ಪಿದ್ದಾರೆ. ಆ 9,119ರಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಸತ್ತೋಗಿರೋರ ಸಂಖ್ಯೆ 3,024 ಜನ. ನಿನ್ನೆ ಒಂದೇ ದಿನ ಬಾಬಾ 8,793. ಪ್ರತಿದಿನ 4,000, 5,000, 6,000 ಅಂತಿದ್ವಿ. ನಿನ್ನೆ ಒಂದೇ ದಿನ ಅತಿ ಹೆಚ್ಚು 8,793 ಕೊರೋನಾ ಕೇಸ್ ಪತ್ತೆಯಾಗಿದೆ. ರಾಜ್ಯದಲ್ಲಿ ನಿನ್ನೆ 125 ಮಂದಿ ಕೊರೋನಾಗೆ ಒಂದೇ ದಿನಕ್ಕೆ ಸಾವನ್ನಪ್ಪಿದ್ದಾರೆ. 4,99,000 ಜನ ಈ ಕೊರೋನಾದಿಂದ ಮುಕ್ತರಾಗಿದ್ದಾರೆ. ಸ್ಕ್ರೀನ್ ಮೇಲೆ ಬರ್ತಾ ಇದೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಮಾಹಿತಿ. 9,119 ಜನ ಸಾವನ್ನಪ್ಪಿದ್ದಾರೆ. ಗುಣಮುಖರಾಗಿರೋರು 4,99,506 ಮಂದಿ ಗುಣಮುಖರಾಗಿದ್ದಾರೆ. ಇನ್ನೂ ಟ್ರೀಟ್ಮೆಂಟ್ ಪಡ್ಕೋತಾ ಇರೋರು 1,11,986 ಜನ ICUನಲ್ಲಿದ್ದಾರೆ. 827 ಜನ ಇನ್ನೂ ಕೂಡ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಓವರಾಲ್ ಕೊರೋನಾ ಕರ್ನಾಟಕದಲ್ಲಿ 6,20,630 ಆಗಿದೆ. ದೇಶದ ವಿಚಾರ ಏನು ಗೊತ್ತಾ? ಕೊರೋನಾ ಬಗ್ಗೆ ದೇಶದಾದ್ಯಂತ ಕೊರೋನಾ ವೈರಸ್ ದೊಡ್ಡ ಮಟ್ಟದಲ್ಲಿ ರಣಕೇಕೆ ಹಾಕ್ತಾ ಇದೆ. ಎಲ್ಲಿ ನೋಡಿದ್ರು ಅಲ್ಲಿ ಒಂದು ಗಲ್ಲಿಗೆ ಹೋಗ್ಲಿ, ಗಲ್ಲಿಗಳಲ್ಲೂ ಕೂಡ ಕೊರೋನಾ ಅಟ್ಟಹಾಸ. 7 ತಿಂಗಳ ಲೆಕ್ಕ ಏನಪ್ಪ ಅಂದರೆ 1 ಲಕ್ಷ ಮಂದಿ ಕೊರೋನಾದಿಂದ ಇಡೀ ದೇಶದಲ್ಲಿ ಸಾವನ್ನಪ್ಪಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ಕಳೆದ 7 ತಿಂಗಳಲ್ಲಿ ಇಡೀ ದೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ದೇಶದಲ್ಲಿ ಸೋಂಕಿತರ ಸಂಖ್ಯೆ ಇದುವರೆಗೆ 63,94,000. ಇದುವರೆಗೂ 53 ಲಕ್ಷ ಮಂದಿ ಗುಣ ಆಗಿದ್ದಾರೆ. 9.42 ಅಂದರೆ 9,42,000 ಜನ ಆಕ್ಟಿವ್ ಕೇಸ್ ಇನ್ನು ಸಕ್ರಿಯವಾಗಿದೆ. ನಿನ್ನೆ ಒಂದೇ ದಿನ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ 8,000 ಪ್ಲಸ್, ದೇಶದಲ್ಲಿ 81,000 ಪ್ಲಸ್ ಕೊರೋನಾ ಕೇಸ್ಗಳು. ದೇಶದಲ್ಲಿ ನಿನ್ನೆ 1,095 ಮಂದಿ ಸೋಂಕಿಗೆ ಸಾವನ್ನಪ್ಪಿದ್ದಾರೆ. ಕಂಟ್ರೋಲಿಗೆ ಬರೋ ಲಕ್ಷಣ ಕಾಣಿಸ್ತಿಲ್ಲ. ಸೆಪ್ಟೆಂಬರು ಅದಾದಮೇಲೆ ಅಕ್ಟೋಬರ್ ಆದಾಗ ಇಳಿಮುಖ ಆಗುವಂಥ ಚಾನ್ಸಸ್ ಅಂತಿದ್ರು. ಇನ್ನೂ ಕೂಡ ಪೀಕ್ಗೆ ಹೋಗೋ ಲಕ್ಷಣ ಕಾಣಿಸ್ತಿಲ್ಲ. ಇನ್ನೂ 1 ತಿಂಗಳು ಲೆಕ್ಕಾಚಾರ ಪ್ರಕಾರ ಪೀಕ್ಗೆ ಹೋಗಿ ನವೆಂಬರ್ಲೋ ಡಿಸೆಂಬರ್ಲೋ ಇಳಿಯೋಕ್ಕೆ ಶುರು ಮಾಡಿದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, 2021 ಹತ್ತತ್ರ ಇನ್ನೂ 4-5 ತಿಂಗಳು, 2021ರಲ್ಲಿ 4-5 ತಿಂಗಳು ಕಾಡುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸಾವು ಕಂಟ್ರೋಲ್ ಬರ್ತಾ ಇಲ್ಲ. ಸೋಂಕಂತೂ ಮಹಾಮಾರಿಯಾಗಿ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಕೊರೋನಾ ಸಾವು ಭಾರತಕ್ಕೆ 3ನೇ ಸ್ಥಾನ. ಈಗ ಅಮೆರಿಕ ನಂಬರ್ 1, ಬ್ರೆಜಿಲ್ ನಂಬರ್ 2. ಭಾರತ ಲಕ್ಷ ದಾಟಿದ ಕೊರೋನಾ ಸಾವಿನ ಲೆಕ್ಕಾಚಾರದಲ್ಲಿ 3ನೇ ಪ್ಲೇಸು. ರಾಜಧಾನಿ